ಯಾವ ಗಾಯದಿಂದ ರಕ್ತ ಬರುವುದಿಲ್ಲವೋ ಆ ಗಾಯವನ್ನು ನಮ್ಮವರೇ ಮಾಡಿರುತ್ತಾರೆ. ಜೀವಂತವಾಗಿರುವಾಗ ಕೊಡದ ಗೌರವವನ್ನು ಸತ್ತ ಮೇಲೆ ಕೊಡುತ್ತಾರೆ. ಅಹಂಕಾರ ಮತ್ತು ಹೊಟ್ಟೆ ಎರಡೂ ಬೆಳೆದರೆ ನೀವು ಇಷ್ಟಪಟ್ಟರೂ ತಬ್ಬಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜೀವನದಲ್ಲಿ ಕಹಿಯಾದ ಪಾಠವನ್ನು ತುಂಬ ಸಿಹಿಯಾಗಿ ಮಾತನಾಡುವವರಿಂದಲೇ ಕಲಿಯಲು ಸಿಗುತ್ತೆ. ವಿಚಿತ್ರವಾದ ಒಗಟಲ್ವಾ? ಕೆಲವು ಸಂಬಂಧಗಳಿಗೆ ಹೆಸರೇ ಇರುವುದಿಲ್ಲ, ಮತ್ತೆ ಕೆಲವು ಸಂಬಂಧಗಳು ಹೆಸರಿಗಷ್ಟೇ ಸೀಮಿತವಾಗಿವೆ. ದುಃಖದ ಬಿಸಿಲಲ್ಲೂ ಕೂಡ ನಗುತ್ತಲೇ ಸಾಗಬೇಕು. ಇದು ಜಗತ್ತು. ಇಲ್ಲಿ ಯಾವಾಗಲೂ ಮುಖದ ಮೇಲೆ ನಗು ಇಟ್ಟುಕೊಂಡೇ ಸಾಗಬೇಕು. ನಿಜವಾದ ಪ್ರೀತಿ ಎಂದರೆ ಅಲ್ಲಿ ಜಗಳ, ಕೋಪ, ಪ್ರೀತಿ, ಸಂಶಯ ಎಲ್ಲ ಇದೆ. ಆದರೆ ಒಬ್ಬರಿಗೊಬ್ಬರು ತುಂಬ ಕಾಳಜಿ ಮಾಡುತ್ತಿರುತ್ತಾರೆ. ಹೇ, ಅಳಬೇಡ, ನೀನತ್ರೆ ನನಗೆ ತುಂಬ ನೋವಾಗುತ್ತೆ ಎಂದು ಹೇಳುವ ಗೆಳೆಯರಿದ್ರೆ ಎಷ್ಟು ಸುಂದರ ಅನಿಸುತ್ತೆ ಜೀವನ. ಜಗತ್ತಿನಲ್ಲಿ ಎಲ್ಲ ವಸ್ತುಗಳು ಎಡವಿದ ಮೇಲೆ ಒಡೆದು ಹೋಗುತ್ತೆ. ಆದರೆ ಯಶಸ್ಸು ಮಾತ್ರ ಎಷ್ಟು ಎಡವಿದ್ರೂ ಅಷ್ಟು ಆಕಾಶದೆತ್ತರಕ್ಕೆ ಕರೆದುಕೊಂಡು ಹೋಗುತ್ತೆ. ನಿಮ್ಮ ನಿಯತ್ತು ಚೆನ್ನಾಗಿದ್ರೆ ನಿಮ್ಮ ಅದೃಷ್ಟ ಒಳ್ಳೆಯದೇ ಆಗಿರುತ್ತೆ. ಪರ್ವತವನ್ನು ಏರುವವನು ಬಗ್ಗಿ ಏರುತ್ತಿರುತ್ತಾನೆ, ಇಳಿಯುವವನು ಅಹಂಕಾರದಿಂದ ಇಳಿಯುತ್ತಿರುತ್ತಾನೆ. ಯಾರು ಬಗ್ಗಿ ಏರುತ್ತಾರೋ ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತಿದ್ದಾರೆ ಎಂದರ್ಥ. ಅಹಂಕಾರದಿಂದ ಇಳಿಯುತ್ತಿದ್ದರೆ ಅವರು ಪಾತಾಳಕ್ಕೆ ಜಾರಿ ಬೀಳುತ್ತಿದ್ದಾರೆ. ಯಾರು ಏನನ್ನುತ್ತಾರೆ ಅನ್ನಲಿ ಬಿಡಿ, ಇದು ಸಮಯ ಮತ್ತು ಸಮಯದ ಮಾತು, ಮತ್ತು ಸಮಯ ಎಲ್ಲರಿಗೂ ಒಂದೇ ಬರುತ್ತೆ. ಧಾನ್ಯದ ಬರ ಬಿದ್ರೆ ಮನುಷ್ಯ ಸಾಯುತ್ತಾನೆ, ಜ್ಞಾನದ ಬರ ಬಿದ್ರೆ ಮಾನವೀಯತೆ ಸಾಯುತ್ತದೆ. ಎಲ್ಲರಿಗೂ ಏನಾದರೂ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಆದರೆ ನಾವು ಬೇರೆಯವರ ಹಾಗೆ ಆಗುವ ಪ್ರಯತ್ನದಲ್ಲಿ ನಮ್ಮ ಪ್ರತಿಭೆಯನ್ನೇ ಮರೆತು ಬಿಟ್ಟಿರುತ್ತೇವೆ. ಜನರು ಎಲ್ಲಿಯವರೆಗೆ ನಿಮ್ಮನ್ನು ಸಹಿಸಿಕೊಳ್ಳುತ್ತಾರೆಂದರೆ ನಿಮ್ಮಿಂದ ಎಲ್ಲ ರೀತಿಯ ಉಪಯೋಗವನ್ನು ಪಡೆದುಕೊಳ್ಳುವವರೆಗೆ. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲವೆಂದರೆ ನಿಮ್ಮನ್ನು ನೀವು ಕುಳಿತು ಒಬ್ಬಂಟಿಯಾಗಿ ಅರ್ಥ ಮಾಡಿಕೊಳ್ಳಿ. ಖುಷಿಯಾಗಿ ಇರಬೇಕೆಂದರೆ ನಿಮ್ಮ ಸ್ವಭಾವದಲ್ಲಿ ಒಂದು ರೂಢಿ ಇಟ್ಕೊಳ್ಳಿ. ನಿಮ್ಮ ಸರಿಸಾಟಿ ಯಾರೂ ಸಿಗಲಿಲ್ಲವೆಂದರೆ ನಿಮ್ಮನ್ನು ನೀವು ಪ್ರೀತಿಸಿ. ಎಲ್ಲೋ ಒಂದು ಕಡೆ ತುಂಬ ಸುಂದರವಾದ ಸುವಿಚಾರ ಬರೆದಿದ್ದರೂ ಅದು ಜಗತ್ತಿನಲ್ಲಿ ಏನಾದರೂ ಬಿಟ್ಟು ಬಿಡಬೇಕೆಂದರೆ ಬೇರೆಯವರ ಮೇಲೆ ಇಟ್ಟಿರುವ ನಿರೀಕ್ಷೆಯನ್ನು ಬಿಟ್ಟು ಬಿಡಿ. ನೀವು ಇಷ್ಟಪಡುವವರು ನಿಮ್ಮ ಖುಷಿಯಲ್ಲಿ ಜೊತೆಯಾಗಿರುತ್ತಾರೆ, ಆದರೆ ನಿಮ್ಮನ್ನು ಇಷ್ಟಪಡುವವರು ನಿಮ್ಮ ದುಃಖದಲ್ಲಿ ಜೊತೆಯಾಗಿರುತ್ತಾರೆ. ಸ್ವಾರ್ಥಿ ಜನರ ಒಂದೇ ಮಾತು ಕೆಲಸವಾಯಿತೆಂದರೆ ಬಿಜಿ ಎಂದು ನೆಪ ಹೇಳುತ್ತಾರೆ. ಈ ಜಗತ್ತಿನಲ್ಲಿ ಬದಲಾವಣೆಯನ್ನು ನೋಡಿದರೆ ತುಂಬ ಆಶ್ಚರ್ಯವಾಗುತ್ತೆ. ಜನ ಮುಂದಿನವರು ಹಾಕಿಕೊಂಡಿರುವ ಬಟ್ಟೆಯನ್ನು ನೋಡಿ ಗೌರವ ಕೊಡುತ್ತಾರೆ. ಯಶಸ್ಸಿನ ಹಾದಿ ಯಾವಾಗಲೂ ನೇರವಾಗಿ ಇರುವುದಿಲ್ಲ, ಆದರೆ ಯಶಸ್ವಿಯಾದಾಗ ಕೂಡಲೇ ಎಲ್ಲ ಹಾದಿಗಳು ನೇರವಾಗುತ್ತದೆ. ಸುಳ್ಳು ಹೇಳುವುದು ಮೊದಮೊದಲು ತುಂಬ ಸುಲಭ ಎನಿಸುತ್ತದೆ, ಆದರೆ ಆಮೇಲೆ ಅದರಿಂದ ತುಂಬ ತೊಂದರೆ ಅನುಭವಿಸಬೇಕಾಗುತ್ತದೆ. ಸತ್ಯ ಹೇಳುವುದು ಮೊದಲು ಕಠಿಣ ಎನಿಸಿದ್ರೂ ಆಮೇಲೆ ಸಮಾಧಾನವೆನಿಸುತ್ತದೆ. ಜೀವನದಲ್ಲಿ ಏನಾದರೂ ಮಾಡಬೇಕೆಂದರೆ ಅವಶ್ಯಕವಾಗಿ ಮಾಡಿ. ಜನರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ.